ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಫಸ್ಟ್ ಲಾಂಗ್ ವಿಡಿಯೋ. ಸೊ ಈ ವಿಡಿಯೋದಾಗ ನಾ 2025 ಅಂದರೆ ಹೋದ ವರ್ಷ ನಂಗೆ ಏನೇನು ಕಲಿಸ್ಕೊಡ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಸೊ ಹೋದ ವರ್ಷದಲ್ಲಿ ನಾ ಏನೇನು ಕಲಿತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ನಾ ಏನು ಕಲಿತೆ ಅಂದರೆ ಕಾನ್ಫಿಡೆನ್ಸ್. ನನಗೆ ಏನೇ ಮಾಡಬೇಕಂದ್ರೂ ಇದನ್ನು ಮಾಡಬೇಕೋ ಬೇಡವಾ, ಅಥವಾ ಇದು ಮಾಡಿದ್ರೆ ತಪ್ಪಾಗುತ್ತಾ, ಇದು ನಂಗೆ ಸಕ್ಸಸ್ ಕೊಡುತ್ತೋ ಇಲ್ವೋ, ಏನು ಅಂದ್ಕೊತಾರೆ, ಈ ಥರ ಎಲ್ಲ ತುಂಬ ಕಾನ್ಸೆಪ್ಷನ್ಸ್ ಇತ್ತು ನನಗೆ. ಸೊ ಅದೆಲ್ಲ ಬಿಟ್ಟು ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ದ ಫಸ್ಟ್ ಥಿಂಗ್ ನಮ್ಮ ಮೇಲೆ ಇರಬೇಕಂದ್ರೆ ಕಾನ್ಫಿಡೆನ್ಸ್ ಇರಬೇಕು. ಸೆಕೆಂಡ್ ಏನಪ್ಪ ಅಂದರೆ ಲೆಟ್ ಯುವರ್ ಫಿಯರ್ ಡೈ. ಅಂದರೆ ಫಿಯರ್ ಅಂದರೆ ಭಯ. ಈ ಭಯ ಅನ್ನೋದು ಯಾವ ಥರ ಅಂದರೆ ನಮ್ಮೊಳಗೆ ನಮ್ಮ ಡ್ರೀಮ್ಸ್ನೆಲ್ಲ ಸುಡುತ್ತಾ ಹೋಗುತ್ತೆ. ಇದು ಯಾವ ಥರ ಅಂದರೆ ನಾವೇನೋ ಒಂದು ಕೆಲಸ ಮಾಡಬೇಕು ಅಂದ್ಕೊತೀವಿ, ಅದು ಮಾಡಿದರೆ ಏನಾಗುತ್ತೋ, ಅಯ್ಯೋ ಅದು ಮಾಡಿದರೆ ಮನೇಲಿ ಏನು ಅಂತಾರೋ, ಜನ ಏನು ಅಂದ್ಕೊತಾರೋ, ಫ್ರೆಂಡ್ಸ್ ಏನು ಅಂದ್ಕೊತಾರೋ. ಸೊ ಈ ಥರ ಎಲ್ಲ ಮಿಸ್ಕನ್ಸೆಪ್ಷನ್ ನಮ್ಮ ತಲೆಯಲ್ಲಿರುತ್ತೆ. ಸೊ ಈ ಭಯ ಅನ್ನೋದು ನಾವು ಬಿಟ್ಟು ಹಾಕಿದರೆ ಇದೇನು ಮಾಡುತ್ತೆ ಅಂದರೆ ನಮ್ಗೆ ಏನು ಬೇಕು ಅಂತ ನಮಗೆ ಗೊತ್ತು ಮಾಡಿಸುತ್ತೆ. ಸೊ ನಾವು ಅದ್ರ ಮೇಲೆ ಈಸಿಯಾಗಿ ವರ್ಕ್ ಮಾಡ್ಬೋದು. ಸೊ ನಿಮ್ಮ ಭಯ ಏನೇ ಇದೆ ಅಲ್ಲ, ಅದನ್ನೆಲ್ಲ ಬಿಟ್ಟು ಡರ್ಕೆ ಆಗಿ ಜೀತೆ ಅಂತ ಒಂದು ಫೇಮಸ್ ಏನೋ ಲೈನ್ಸೇ ಇದೆ. ಸೊ ಭಯ ಇದ್ದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಏನೇ ಮಾಡಬೇಕಂದ್ರೂ ನಿಮ್ಮ ಭಯನ ನೀವು ಓವರ್ಕಮ್ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಲರ್ನ್ ಟು ಸೇ ನೋ. ನೋ ಅನ್ನೋದು ಎರಡೇ ಅಕ್ಷರ ಪದ ಆದರೂ ತುಂಬ ವ್ಯಾಲ್ಯೂ ಇದೆ. ಯಾಕಂದರೆ ಕೆಲವೊಮ್ಮೆ ಎಂಥ ಸಿಚುವೇಶನ್ ಬಂದುಬಿಡುತ್ತೆ ಅಂದರೆ ನಮ್ಗೆ ಆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ನಾವು ಅದು ನೋ ಅಂತ ಹೇಳ್ಕೊಳಕ್ಕೆ ಆಗಲ್ಲ. ನಮಗದು ಇಷ್ಟ ಇಲ್ಲ, ನೋ ಅಂತ ಹೇಳೋಕ್ಕೆ ತುಂಬ ಕಷ್ಟಪಡ್ತಿರ್ತೀವಿ. ಆ್ಯಂಡ್ ಆ ಸಿಚುವೇಶನ್ ಹೆಂಗೆ ಮಾಡುತ್ತೆ ಅಂದರೆ ನಮ್ಗೆ ಇಷ್ಟ ಇಲ್ಲ ಅಂದರೂ ನಾವು ಮಾಡೋಕ್ಕೆ ಹೋದರೆ ಅದು ಮುಂದೆ ನಮ್ಮ ಖುಷಿನ ಅದು ಹಾಳು ಮಾಡ್ಕೊತ ಹೋಗುತ್ತೆ. ಸೊ ನಿಮ್ಗೆ ಇಷ್ಟ ಇಲ್ಲ, ಆ ಕ್ಷಣ ನೋ ಅಂತ ಹೇಳಿಬಿಡಿ. ಅಟ್ಲೀಸ್ಟ್ ಆಮೇಲೆ ರಿಗ್ರೆಟ್ ಆಗೋದು ತುಂಬ ತಪ್ಪುತ್ತೆ. ನನಗೆ ಕೆಲವೊಮ್ಮೆ ನಂಗೆ ಕೆಲವೊಂದು ಇಷ್ಟ ಇರ್ತಿದ್ದಿಲ್ಲ, ಬಟ್ ಸ್ಟಿಲ್ ಅಂದರೂ ನಂಗೆ ನೋ ಅಂತ ಹೇಳೋಕೆ ಆಗ್ತಿದ್ದಿದ್ದಿಲ್ಲ. ಸೊ ಅದನ್ನ ನಾನು ಹೋದ ವರ್ಷ ಕಲ್ತಿದ್ದೀನಿ. ಈ ವರ್ಷ ನನಗೇನೇ ಇಷ್ಟ ಇಲ್ಲ ಅಂದರೂ ನಾನು ಅದನ್ನು ಫೇಸ್ ಟು ಫೇಸ್ ನೋ ಅಂತ ಹೇಳ್ತೀನಿ. ಅದೇನು ಸಿಚುವೇಶನ್ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ ಸೇ ನೋ ಟು ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಅನ್ನೋದು ಒಂಥರ ಡಿಸ್ಟ್ರ್ಯಾಕ್ಷನ್ ಇದ್ದ ಥರ, ತುಂಬ ಕಷ್ಟ. ಇದೊಂದು ಲೈನ್ ಇದೆ, ಅಟ್ಯಾಚ್ಮೆಂಟ್ ಬ್ರಿಂಗ್ಸ್ ಪೇನ್, ಅವೇರ್ನೆಸ್ ಬ್ರಿಂಗ್ಸ್ ಕ್ಲಾರಿಟಿ ಅಂತ. ನಾವು ಯಾರಿಗಾರು ಒಬ್ಬರಿಗೆ ಪರ್ಸನ್ ಅಥವಾ ಥಿಂಗ್ ಏನಾಗಿರ್ಬೋದು ತುಂಬ ಅಟ್ಯಾಚ್ ಆದ್ವಿ ಅಂದರೆ ಅವರಿಂದ ಡಿಟ್ಯಾಚ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಅಟ್ಯಾಚ್ಮೆಂಟ್ ಯಾವ ಥರ ಅಂದರೆ ನಮ್ಮ ಟೈಮ್ನೆಲ್ಲ ಅಲ್ಲೇ ಕನ್ಸ್ಯೂಮ್ ಮಾಡ್ಕೊತ ಹೋಗುತ್ತೆ. ನಮ್ಮ ಡ್ರೀಮ್ಸ್ ಮೇಲೆ ನಮ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಅಟ್ಯಾಚ್ಮೆಂಟ್ ಇರಬೇಕು, ಬಟ್ ಅದೇ ನಮ್ಮ ಡ್ರೀಮ್ಸ್ಗೆ ಮುಳ್ಳಾಗಬಾರ್ದು. ಸೊ ಆ ಥರ ಏನಾದ್ರು ಟಾಕ್ಸಿಕ್ ಅಂತ ಅಟ್ಯಾಚ್ಮೆಂಟ್ಸ್ ನಿಮಗೇನಾದ್ರು ಅನಿಸಿದ್ರೆ ದಯವಿಟ್ಟು ಅಟ್ಯಾಚ್ಮೆಂಟ್ಗೆ ಹೋಗೋಕ್ಕೆ ಹೋಗಬೇಡಿ. ಇರಬೇಕು, ಎಲ್ಲ ಜೊತೆ ಚೆನ್ನಾಗಿ ಮಾತಾಡಬೇಕು, ಬಟ್ ಅಟ್ಯಾಚ್ ಆಗೋಕ್ಕೆ ಹೋಗಬೇಡಿ. ಜಸ್ಟ್ ಬಿ ಹಾಯ್ ಬಾಯ್ ಅನ್ನೋ ಥರ ಇರ್ರಿ, ಚೆನ್ನಾಗಿ ಮಾತಾಡಿ, ಟೈಮ್ ಸ್ಪೆಂಡ್ ಮಾಡಿ. ಆದರೆ ತುಂಬ ಯಾರಿಗೂ ಅಟ್ಯಾಚ್ ಆಗೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಏನಂದರೆ ರೀಡ್ ಬುಕ್ಸ್ ಅಂದರೆ ಈ ಕಾಲೇಜಿಂದ ಕೊಡ್ತಾರಲ್ಲ ಆ ಥರ ಬುಕ್ಸ್ ಅಲ್ಲ. ಬುಕ್ಸ್ ಅಂದರೆ ಒಂದು ಒಳ್ಳೆ ನಾವೆಲ್ಸ್ ಆಗಿರ್ಬೋದು, ಮೋಟಿವೇಶ್ನಲ್ ಬುಕ್ಸ್ ಆಗಿರ್ಬೋದು, ತುಂಬ ಒಳ್ಳೆ ಆಥರ್ಸ್ ಇದ್ದಾರೆ. ನಾನು ಹೋದ ವರ್ಷ ಹೆಚ್ಚು ಕಮ್ಮಿ ಒಂದು 5 ರಿಂದ 6 ಬುಕ್ಸ್ ಓದಿದೆ. ಅದರಲ್ಲಿ ನನ್ನ ಮೋಸ್ಟ್ 2 ಫೇವ್ರೆಟ್ ಬುಕ್ಸ್ ಅಂದರೆ ಒಂದು ರಾಬಿನ್ ಶರ್ಮಾ ಬರೆದಿದ್ದು ಹೂ ವಿಲ್ ಕ್ರೈ ವೆನ್ ಯು ಡೈ. ಈ ಬುಕ್ ನನಗೆ ತುಂಬ ಮೋಟಿವೇಟ್ ಮಾಡಿತ್ತು. ನಾನು ಯಾವಾಗಾದ್ರೂ ನಂಗೆ ಡಿಮೋಟಿವೇಟ್ ಫೀಲ್ ಆದಾಗ ಈ ಬುಕ್ಕಲ್ಲಿ ಟೋಟಲಿ 101 ಲೆಸನ್ಸ್ ಇದ್ದಾವೆ. ಸೊ ಪ್ರತಿಯೊಂದು ಲೆಸನ್ಸು ಇಷ್ಟು ಚೆನ್ನಾಗಿ ರಾಬಿನ್ ಶರ್ಮಾ ಅವ್ರು ಹೇಳಿದ್ದಾರೆ. ಮಸ್ತ್ ಇದೆ ಬುಕ್. ಅದಾದಮೇಲೆ ಇನ್ನೊಂದು ಬುಕ್ ಯಾವುದಂದರೆ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ಈ ಬುಕ್ ಒಳಗೆ ನಮ್ಮ ಮೈಂಡಲ್ಲಿ ನಾವು ಯಾವ ಥರ ನಮ್ಮ ಮೈಂಡ್ ವರ್ಕ್ ಆಗುತ್ತೆ, ನಾವು ಯಾವ ಥರ ನಮ್ಮ ಮೈಂಡ್ಗೆ ವರ್ಕ್ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಬುಕ್ ಇದೆ. ನಿಮಗೂ ಇಷ್ಟ ಆದರೆ ನೀವು ಹೋಗಿ ಯಾರಾದ್ರು ಓದಿದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನಂದರೆ ಸ್ಟೇ ವಿತ್ ಪಾಸಿಟಿವ್ ಪೀಪಲ್. ನೋಡಿ, ನಾವು ಏನೇ ಕೆಲಸ ಮಾಡಬೇಕಂದ್ರೂ ಮಾಡು ಅನ್ನೋದಕ್ಕಿಂತ ಹೆಚ್ಚಾಗಿ ಬೇಡ ಅನ್ನೋರೇ ಜಾಸ್ತಿ ಇರ್ತಾರೆ. ಸೊ ನಮ್ಮನ್ನು ಮೋಟಿವೇಟ್ ಯಾರು ಮಾಡ್ತಾರೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಹೆಚ್ಚಾಗಿ ಎಲ್ಲರೂ ಡಿಮೋಟಿವೇಟ್ ಮಾಡೋರು ಇರ್ತಾರೆ. ಬಟ್ ನಮ್ಮನ್ನು ಇಲ್ಲ ಆಗುತ್ತೆ, ಎಂಥ ಕಷ್ಟ ಇದ್ದರೂ ಯಾವಾಗಲೂ ಸಪೋರ್ಟ್ ಮಾಡೋರು, ಇಲ್ಲ ಆಗುತ್ತೆ ಅಂತ ಮೋಟಿವೇಟ್ ಮಾಡ್ತಾರಲ್ಲ, ಅಂಥ ಸರ್ಕಲ್ಸ್ ಜೊತೆ ಮಾತ್ರ ಇರಿ. ಇಲ್ಲ ನಿಂಗೆ ಆಗಲ್ಲ, ಇದೆಲ್ಲ ದೊಡ್ಡ ಮಂದಿ ಕೆಲಸ ಆ ಥರ ಅನ್ನೋರನ್ನ ದಯವಿಟ್ಟು ಅಂಥ ಗ್ರೂಪಲ್ಲಿ ನೀವೇನಾದ್ರು ಇದ್ದರೆ ಪ್ಲೀಸ್ ಹೊರಗೆ ಬಂದುಬಿಡಿ. ಯಾಕಂದರೆ ಥ್ಯಾಂಕ್ ಗಾಡ್ ನನಗೆ ಚಲೋ ಗ್ರೂಪ್ ಸಿಕ್ಕೈತಿ. ಸೊ ಯಾವಾಗಲೂ ಪಾಸಿಟಿವ್ ಪೀಪಲ್ ಜೊತೆ ಇರಿ. ಅವರು ನಿಮಗೆ ಏನಾದರೂ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಸರೌಂಡಿಂಗ್ಸ್ ಎಲ್ಲ ಪಾಸಿಟಿವ್ ಆಗೇ ಇಟ್ಕೊರಿ, ನೆಗೆಟಿವ್ ಇಟ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಏನಪ್ಪ ಅಂದರೆ ಟ್ರಸ್ಟ್ ದ ಪ್ರಾಸೆಸ್ ಆಫ್ ಗಾಡ್. ಈಗ ನಾವು ಹೇಳ್ತೀವಿ, ಅಯ್ಯೋ ದೇವರೇ ಇದಕ್ಕೆ ಹಿಂಗೆ ಆಗಕತ್ತೈತಿ, ನಾನು ಅಂದ್ಕೊಂಡಿದ್ದೇನೂ ಆಗೋಲ್ದು, ಇದು ಆಗ್ಬೇಕು ಅಂದ್ಕೊಂಡೇ ಇದ್ದಿದ್ದಿಲ್ಲ, ನಾ ಈ ಫೀಲ್ಡ್ ಚೂಸ್ ಮಾಡ್ಬೇಕು ಅಂದ್ಕೊಂಡೇ ಇದ್ದಿದ್ದಿಲ್ಲ. ಈ ಥರ ಭಾಳ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ಏನಾದರೂ ಒಂದು ರೀಸನ್ ಇರುತ್ತೆ. ಆ ರೀಸನ್ನ ಬಿಲೀವ್ ಮಾಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ, ನಮಗದು ಆ ಕ್ಷಣಕ್ಕೆ ಗೊತ್ತಾಗಲಿಲ್ಲ ಅಂದರೂ ಮುಂದೆ ಒಂದಲ್ಲ ಒಂದು ದಿನಕ್ಕೆ ಅದು ಗೊತ್ತಾಗುತ್ತೆ. ಸೊ ಟ್ರಸ್ಟ್ ದ ಪ್ರಾಸೆಸ್. ನೆಕ್ಸ್ಟ್ ಏನಂದರೆ ಈಟ್ ಗುಡ್ ಫುಡ್. ಇದು ಕೇಳೋಕ್ಕೆ ತುಂಬ ಮಜ್ಗರ ಆಗಿರ್ಬೋದು. ಏನಿದು ಈಟ್ ಗುಡ್ ಫುಡ್,
ಹಿಂಗೆ ಅಂತ. ಬಟ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಾವು ತಿನ್ನೋ ಫುಡ್ ಏನಿದೆ ಅಲ್ಲ, ನಮ್ಮ ಮೆಂಟಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ, ನಮ್ಮ ಮೆಂಟಲಿ ಸ್ಟೇಟ್ ಮೇಲೆ. ಅಂದರೆ ಈಗ ಚಲೋ ನಮ್ಮ ಮೂಡೇನೋ ಆಫ್ ಆಗಿದ್ರು ನಮ್ಗೆ ಇಷ್ಟ ಆಗೋತಕ್ಕಂಥ ಫುಡ್ ತಿನ್ನೋದ್ರಿಂದ ನಮ್ಮ ಮೂಡ್ ತುಂಬ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಸ್ಪೈಸಿ ಚಟ್ಪಟ ತಿಂದರೆ ನಮ್ಮ ಮೂಡ್ ಫುಲ್ ಆ್ಯಕ್ಟಿವ್ ಇರುತ್ತೆ. ಲೇಸಿ ಸಪ್ಪನ್ ಫುಡ್ ತಿಂದು ಮೂಡ್ ಒಂಥರ ಡಲ್ ಇರುತ್ತೆ. ಸೊ ಫುಡ್ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಆದಷ್ಟು ಹೆಲ್ದಿ ಫುಡ್ ತಿನ್ನಿ, ಬಿಕಾಸ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು 2025 ಆಲ್ಮೋಸ್ಟ್ ನನಗೆ ಏನೇನು ತಿನ್ಬೇಕು ಅನಿಸ್ತಿತ್ತು ಎಲ್ಲ ತಿಂತಿದ್ದೆ. ಆದಷ್ಟು ಹೆಲ್ದಿಯಾಗಿರೋಕ್ಕೆ ನಾನು ತುಂಬ ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ, ಡೋಂಟ್ ಟ್ರೈ ಟು ಬಿ ಅ ಪರ್ಫೆಕ್ಟ್. ಕೆಲವೊಂದು ಟೈಮ್ ಇರುತ್ತೆ, ನಾವು ಏನೋ ಮಾಡಿದ್ರು ಪರ್ಫೆಕ್ಟ್ ಮಾಡಬೇಕು ಅಂತ ಅಂದ್ಕೊತಾ ಇರ್ತೀವಿ. ತಪ್ಪಂತಲ್ಲ, ಬಟ್ ಕೆಲವೊಮ್ಮೆ ಏನು ಮಾಡ್ತೀವಿ, ಪರ್ಫೆಕ್ಟ್ ಅಂತ ಅಂದ್ಕೊಂಡು ಸ್ಮಾಲ್ ಮಿಸ್ಟೇಕ್ಸ್ನ ಮರ್ತ್ಬಿಡ್ತೀವಿ. ಅಂದರೆ ಸ್ಮಾಲ್ ಸ್ಟೆಪ್ಸ್ನ ಮರ್ಕೊತ ಹೋಗ್ಬಿಡ್ತೀವಿ. ಬಟ್ ನಾವು ಯಾವಾಗಲೂ ತಲೆಗೆ ಇಟ್ಕೋಬೇಕು, ಸ್ಮಾಲ್ ಸ್ಟೆಪ್ ಲೀಡ್ ಟು ಅ ಬಿಗ್ ಸ್ಟೆಪ್. ಅಂದರೆ ಇವತ್ತು ನಾವು ಮಾಡೋ ಕೆಲಸ ನಮಗೆ ಸಣ್ಣ ಅನಿಸ್ತಿರ್ಬೋದು, ಬಟ್ ಅದೇ ಮುಂದೆ ಒಂದು ದಿನ ನಮಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ತುಂಬ ಎಲ್ಲರೂ ಹೇಳ್ತಾರೆ, ಹನಿ ಕುಡಿದರೆ ಹಳ್ಳ. ಅಂದರೆ ಇವಾಗ ಚಿಕ್ಕದು ಅನಿಸ್ಬೋದು, ಬಟ್ ಮುಂದೆ ತುಂಬ ಅದು ಇಂಪ್ಯಾಕ್ಟ್ ಆಗುತ್ತೆ. ನಾವು ಮಾಡೋ ಕೆಲಸ ಇವಾಗ ನಮಗೆ ಚಿಕ್ಕದು ಅನಿಸಿದ್ರು ಅದನ್ನು ಶ್ರದ್ಧೆಯಿಂದ ಮಾಡಿ, ಪರ್ಫೆಕ್ಟ್ ಮಾಡ್ಬೇಕು ಅಂದ್ಕೊಂಡು ಹೋದ್ರಲ್ಲಿ ನಮಗೇನು ಪೀಸಾಗಿ ಕೊಡುತ್ತೆ, ನಮ್ಗೆ ಯಾವ ಕೆಲಸ ನೆಮ್ಮದಿ ಕೊಡುತ್ತೆ ಅನ್ನೋದೇ ಮರ್ತು ಹೋಗ್ಬಿಡ್ತೀವಿ. ಅದಕ್ಕೆ ಪರ್ಫೆಕ್ಟ್ ಅನ್ನೋಕ್ಕಿಂತ ಏನೋ ಕೊಟ್ಟರು ನಿಮ್ಮ 100% ಕೊಡಿ. ಲಾಸ್ಟ್ ಥಿಂಗ್ ಏನಪ್ಪ ಅಂದರೆ, ಮೀ ಟೈಮ್ ಆರ್ ಲವ್ ಯುವರ್ ಸೆಲ್ಫ್. ಸೊ ಲಾಸ್ಟಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಟ್ ಲಾಸ್ಟ್ ಇಟ್ ಆಲ್ ಮ್ಯಾಟರ್ಸ್ ಈಸ್ ಮೀ, ಅಂದರೆ ನಮಗೆ ನಾವೇ ಮ್ಯಾಟರ್ ಆಗ್ತೀವಿ. ಬಿಕಾಸ್ ಎಲ್ಲರಿಗಿಂತ ಚೆನ್ನಾಗಿ ನಮ್ಮ ಬಗ್ಗೆ ಗೊತ್ತಿರುತ್ತೆ. ಯಾಕಂದರೆ ನಾವು ಯಾವ ಟೈಮಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತೀವಿ, ನಮಗೇನು ಇಷ್ಟ, ಪ್ರತಿಯೊಂದು ನಮಗೆ ಗೊತ್ತಿರುತ್ತೆ. ಸೊ ಮೀ ಟೈಮ್ ಅಂದರೆ ದಿನಕ್ಕೊಂದು 10 ನಿಮಿಷ ಆಗಲಿ 15 ನಿಮಿಷ ಆಗಲಿ ನಮ್ಮ ಬಗ್ಗೆ ನಮ್ಮ ಜೊತೆ ಮಾತಾಡ್ಕೊಳ್ಳಿ, ಏನೇನಾಯ್ತು ಅಂತ ಕೇಳ್ಕೊಳ್ಳಿ. ಆಮೇಲೆ ಸೆಲ್ಫ್ ಪ್ಯಾಂಪರಿಂಗ್, ಲೈಕ್ ಸ್ಕಿನ್ ಕೇರ್ ರೋಟೀನ್ ಇರ್ಬೋದು, ಹೇರ್ ಕೇರ್ ರೋಟೀನ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಯೋಗ ಇರ್ಬೋದು. ಸೊ ನಿಮಗೆ ನೀವು ಟೈಮ್ ಕೊಡಿ. ನಿಮಗೆ ನೀವು ಟೈಮ್ ಕೊಟ್ಟಿಲ್ಲ, ಎಲ್ಲರಿಗೂ ಟೈಮ್ ಕೊಟ್ಟಿವಿ ಅಂದರೆ ಅದೇನು ಯೂಸ್ ಇಲ್ಲ. ಸೊ ಆಲ್ವೇಸ್ ನೀವು ನಿಮ್ಮ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು. ಸೊ ಇದೊಂದು ತುಂಬ ಲೆಸನ್ಸ್ ಕಲ್ತಿದ್ದೀನಿ, ಬಟ್ ಇವು ಟಾಪ್ 10 ಲೆಸನ್ಸ್ ನಾನು 2025 ತುಂಬ ಹೈಲೈಟಾಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ನನ್ನ 2025 ಲೆಸನ್ಸ್. ನಿಮ್ಮ 2025 ಲೆಸನ್ಸ್ ಏನಂತ ನಂಗೆ ಕಮೆಂಟ್ ಮಾಡಿ, ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.